ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಭಾರತದಲ್ಲಿ ಜಾತಿ ಪದ್ಧತಿಯ ಬಗ್ಗೆ 4ನೇ ಒಂದು CPT ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ವರ್ಣದ ಅರ್ಥ ಮತ್ತು ವ್ಯಾಖ್ಯಾನಗಳು ಅಂತಕ್ಕಂಥ ಒಂದು ಟಾಪಿಕ್ ಏನಿದೆ, ಆ ಟಾಪಿಕ್ ಬಗ್ಗೆ ನಾನೀಗ PPTಯನ್ನು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ವರ್ಣ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ನೋಡಿ. ಈ ಒಂದು ಇದನ್ನು ರೀಕ್ಯಾಪನ್ನು ನೋಡ್ತಾ ಬಂದಾಗ, ಹಿಂದಿನ ಸೆಷನ್ನಲ್ಲಿ ನಾವು ಟು ಅಂಡರ್ಸ್ಟ್ಯಾಂಡಿಂಗ್ ದಿ ಟ್ರೆಡಿಷನಲ್ ಫೀಚರ್ಸ್ ಆಫ್ ಕ್ಯಾಸ್ಟ್ ಜಾತಿ ಪದ್ಧತಿಯ ಲಕ್ಷಣಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿರೋದನ್ನು ನೋಡ್ತಾ ಬರ್ಬೋದು. ಹಾಗೆಯೇ ಈ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ ಏನಿದೆ ಅದನ್ನು ನೋಡ್ತಾ ಬಂದಾಗ, ಅಥವಾ ಕಲಿಕೆಯ ಉದ್ದೇಶ ಏನಿದೆ, ಟು ಅಂಡರ್ಸ್ಟ್ಯಾಂಡ್ ದಿ ವರ್ಣ ಮೀನಿಂಗ್ ಆ್ಯಂಡ್ ಡೆಫಿನೇಷನ್. ಹಾಗೆಯೇ ಸೆಷನ್ ಔಟ್ಕಮ್ಸ್ ಅನ್ನು ನೋಡ್ತಾ ಬಂದಾಗ, ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ವರ್ಣ. ಹಾಗೆಯೇ ನೋಡಿ, ಇಲ್ಲಿ ವರ್ಣ ಮೀನಿಂಗ್ ಆ್ಯಂಡ್ ಡೆಫಿನೇಷನ್. Varna defines the hierarchical social classification of division, position, status, role on basis of hereditary roots of a newborn. It indicates the color, type, order or class of people. ಇಲ್ಲಿ ಈ ವರ್ಣ ಏನಿದೆ, ಇದು ಏಣಿಶ್ರೇಣಿ ವ್ಯವಸ್ಥೆಯ ಆಧಾರದ ಮೇಲೆ ಸಮಾಜವನ್ನು ವಿಭಾಗ ಮಾಡಿದೆ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಬಂದಾಗ, ಏನು ಹೆರಿಡಿಟಿ ಇದೆ ಅಥವಾ ಅವರ ಅನುವಂಶೀಯತೆ ಇದೆ, ಅನುವಂಶೀಯತೆಯ ಆಧಾರದ ಮೇಲೆ ಮತ್ತು ಅವರು ಏನು ಹುಡ್ತಾರೆ ಆ ಹುಟ್ಟಿನ ಆಧಾರದ ಮೇಲೆ ಇಲ್ಲಿ ಈ ವರ್ಣ ವ್ಯವಸ್ಥೆನ ಕಾಣ್ತಾ ಬರ್ಬೋದು. ಈ ಸಮಾಜವನ್ನು ನೋಡ್ತಾ ಬಂದಾಗ ಇಲ್ಲಿ 4 ಕ್ಯಾಟಗರೀಸ್ ಆರ್ ಡಿಫೈನ್ಡ್, ಅಥವಾ 4 ವರ್ಣ ಸಿಸ್ಟಮ್ ಅನ್ನು ನೋಡ್ತಾ ಬರ್ಬೋದು. ಅದರಲ್ಲಿ ಮೊದಲನೇದಾಗಿ ಬ್ರಾಹ್ಮಣ, ಎರಡನೇದಾಗಿ ಕ್ಷತ್ರಿಯ, ಮೂರನೇದಾಗಿ ವೈಶ್ಯ, ನಾಲ್ಕನೇದಾಗಿ ಶೂದ್ರ. 4 ಪ್ರಿನ್ಸಿಪಲ್ ಕ್ಯಾಟಗರೀಸ್ ಆರ್ ಡಿಫೈನ್ಡ್: ಬ್ರಾಹ್ಮಿಣ್, ಪ್ರೀಸ್ಟ್, ಗುರುಸ್ ಎಕ್ಸೆಟ್ರಾ; ಕ್ಷತ್ರಿಯಸ್, ವಾರಿಯರ್ಸ್, ಕಿಂಗ್ಸ್, ಅಡ್ಮಿನಿಸ್ಟ್ರೇಟರ್ ಎಕ್ಸೆಟ್ರಾ; ವೈಶ್ಯ, ಅಗ್ರಿಕಲ್ಚರ್, ಟ್ರೇಡರ್ಸ್ ಎಕ್ಸೆಟ್ರಾ, ಆಲ್ಸೋ ಕಾಲ್ಡ್ ವೈಶ್ಯ; ಆ್ಯಂಡ್ ಶೂದ್ರ ಇಸ್ ಲೇಬರರ್ಸ್. ಇಲ್ಲಿ ಬ್ರಾಹ್ಮಣರು ಪೂಜೆ ಪುನಸ್ಕಾರಗಳನ್ನು, ಅಧ್ಯಾಪನವನ್ನು ಮಾಡ್ತಕ್ಕಂಥ ಕಾರ್ಯವನ್ನು, ಕ್ಷತ್ರಿಯರು ಯೋಧರು, ರಾಜರು ಮತ್ತು ಆಡಳಿತಗಾರರಾಗಿ, ವೈಶ್ಯರು ವ್ಯವಸಾಯ ಮತ್ತು ವ್ಯಾಪಾರವನ್ನು ಮಾಡ್ತಕ್ಕಂಥ, ಶೂದ್ರರು ಕೆಳವರ್ಗದ ಒಂದು ಕಾರ್ಯವನ್ನು ಮಾಡೋದಕ್ಕೆ ಮೀಸಲಾಗಿದ್ರು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ತಾ ಬರ್ಬೋದು. ಅದೇ ರೀತಿ ನಾವು ಮುಂದೆ ನೋಡ್ತಾ ಬಂದಾಗ, ಈ ಮೀನಿಂಗ್ ಆಫ್ ದಿ ಟರ್ಮ್ ಆಫ್ ವರ್ಣ. ವರ್ಣ ಇಸ್ ಸಾಂಸ್ಕ್ರಿಟ್ ಟರ್ಮ್ ಡಿವೈಡ್ ಫ್ರಮ್ ರೂ ಟು ಕವರ್ ಟು ಎನ್ವಲಪ್, ಕೌಂಟ್, ಕ್ಲಾಸಿಫೈ, ಕನ್ಸಿಡರ್, ಡಿಸ್ಕ್ರೈಬ್ಡ್ ಆರ್ ಚೂಸ್. ಈ ವರ್ಣ ಅಂತಕ್ಕಂಥ ಸಂಸ್ಕೃತ ಪದ ಏನಿದೆ, ಅದು ರೂ ಅಂತಕ್ಕಂಥ ಒಂದು ಪದದಿಂದ ಉತ್ಪತ್ತಿಯಾಗಿದ್ದು, ಇಲ್ಲಿ ರೂ ಅಂತ ಅಂದರೆ ಕವರ್, ಎನ್ವಲಪ್, ಕೌಂಟ್, ಕ್ಲಾಸಿಫೈ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ದ ಟರ್ಮ್ ಈಸ್ ಯೂಸ್ ಟು ಡಿಸ್ಕ್ರೈಬ್ಡ್ ಸೋಷಿಯಲ್ ಕ್ಲಾಸ್ division made the Vedic period in the Brahmanical books like ಮನುಸ್ಮೃತಿ. ಈ ಏನು ವರ್ಣ ಇದೆ, ಆ ವರ್ಣ ವೇದಿಕ್ ಪೀರಿಯಡ್ ಅಲ್ಲಿ ಉಗಮ ಆಯಿತು ಅಂತಕ್ಕಂಥ ನೋಡ್ತಾ ಬರ್ಬೋದು. ಇಲ್ಲಿ ಈ ವರ್ಣ ಅಂತಕ್ಕಂಥ ಒಂದು ಪದ ಯಾವ ರೀತಿ ಉತ್ಪತ್ತಿ ಆಯಿತು ಅಂತಕ್ಕಂಥ ವಿಚಾರವನ್ನು ಗಮನಿಸಿದಾಗ, ಆರಿಜಿನ್ ಆಫ್ ವರ್ಣ ಸಿಸ್ಟಮ್ ಅಂತಕ್ಕಂಥ ನೋಡ್ತಾ ಬಂದಾಗ, ದ ಫಸ್ಟ್ ಮೆನ್ಷನ್ ಆಫ್ ದಿ ವರ್ಣ ಸಿಸ್ಟಮ್ ವಾಸ್ ಫೌಂಡ್ ಇನ್ ಪುರುಷ ಸೂಕ್ತಂ ವರ್ಸಸ್ ಆಫ್ ದಿ ಏನ್ಷಿಯಂಟ್ ಸಾಂಸ್ಕ್ರಿಟ್ ಋಗ್ವೇದ. ಇಲ್ಲಿ ಋಗ್ವೇದ ಕಾಲದಲ್ಲಿ ಪುರುಷ ಸೂಕ್ತದಲ್ಲಿ ಈ ಒಂದು ಏನು ವರ್ಣ ಅಂತಕ್ಕಂಥ ಒಂದು ಕಲ್ಪನೆಯನ್ನ ಬಳಸಿದ್ರು ಅಂತಕ್ಕಂಥ ನೋಡ್ತಾ ಬರ್ಬೋದು. ಪುರುಷ ಈಸ್ ಬಿಲೀವ್ ಟು ದಿ ಬ್ರಿಂಗ್ ಫಸ್ಟ್ ಬೀಯಿಂಗ್ ಎ ಕನ್ಸ್ಟಿಟ್ಯೂಡ್ ಬೈ ಎ ಕಾಂಬಿನೇಷನ್ ಆಫ್ 4 ವರ್ಣ. ಪುರುಷ ಸೂಕ್ತದಲ್ಲಿ ಈ ಒಂದು 4 ವರ್ಣಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿರೋದನ್ನು ನಾವು ನೋಡ್ತಾ ಬರ್ಬೋದು. ಆ 4 ವರ್ಣಗಳೇನು ಕ್ಲಾಸಿಫಿಕೇಶನ್ ನೋಡ್ತಾ ಬಂದಾಗ, ಬ್ರಾಹ್ಮಿಣ್ಸ್ represent his mouth, ಕ್ಷತ್ರಿಯ ಇಸ್ ಆರ್ಮ್ಸ್, ವೈಶ್ಯ ಇಸ್ ಐಸ್, ಶೂದ್ರ ಇಸ್ ಫೀಟ್. ನೋಡಿ, ಇಲ್ಲಿ ಏನು ಬ್ರಾಹ್ಮಣರಿದ್ದಾರೆ, ಈ ಜಗತ್ತಿನ ಸೃಷ್ಟಿಕರ್ತನಾದಂಥ ಬ್ರಹ್ಮ ಅಂತ ಏನು ಹೇಳ್ತೀವಿ, ಆ ಬ್ರಹ್ಮನ ಬಾಯಿಯಿಂದ ಜನಿಸಿದಂಥವ್ರನ್ನ ಬ್ರಾಹ್ಮಣರು ಅಂತಲೂ, ಬ್ರಹ್ಮನ ಭುಜಗಳಿಂದ ಜನಿಸಿದಂಥವ್ರನ್ನ ಕ್ಷತ್ರಿಯರು ಅಂತಲೂ, ಹಾಗೆಯೇ ಬ್ರಹ್ಮನ ತೊಡೆಗಳಿಂದ ಜನಿಸಿದಂಥವ್ರನ್ನ ವೈಶ್ಯರು ಅಂತಲೂ, ಮತ್ತು ಬ್ರಹ್ಮನ ಪಾದಗಳಿಂದ ಜನಿಸಿದಂಥವ್ರನ್ನ ಶೂದ್ರರು ಅಂತ ಕರೀತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ನೋಡ್ತಾ ಬರ್ಬೋದು. ಅದೇ ರೀತಿ the society constituted the follow of Varna rules in order to sustain prosperity and order. Again, ಇಲ್ಲಿ the first mention of Varna, purpose of the Varna system. The division of the Varna distributed the responsibility among the various people and to maintain the purity of caste and establish eternal order. ಈ ವರ್ಣ ವ್ಯವಸ್ಥೆಯ ಉದ್ದೇಶ ಏನು, ಪರ್ಪಸ್ ಏನು ಅಂತಕ್ಕಂಥ ನೋಡ್ತಾ ಬಂದಾಗ, ಇಲ್ಲಿ ಜವಾಬ್ದಾರಿಗಳನ್ನ ಮತ್ತು
ಏನು ಇಲ್ಲಿ ಸಮಾಜದ ಕೆಲವೊಂದು ಆ, ಕಾನೂನುಗಳಿದೆ ಅಥವಾ ಎಟರ್ನಲ್ ಆರ್ಡರ್ ಅಂತ ಹೇಳ್ತಾರೆ, ಅಂತ ಕಾನೂನುಗಳನ್ನ ಕಾಪಾಡೋದಕ್ಕೋಸ್ಕರ ಈ ವರ್ಣ ವ್ಯವಸ್ಥೆ ಉಟ್ಕೊಳ್ತು ಅಂತಕ್ಕಂಥ ನೋಡ್ತಾ ಬರ್ಬೋದು. ದಿ ಸಿಸ್ಟಮ್ ಈಸ್ ಬಿಲೀವ್ ದಿ ಅವಾಯ್ಡ್ ದಿ ಕಾನ್ಫ್ಲಿಕ್ಟ್ ವಿತ್ ಇನ್ ಬಿಸಿನೆಸ್ ಅಂಡ್ ಎನ್ಕ್ರೋಚ್ಮೆಂಟ್ ಆನ್ ರೆಸ್ಪೆಕ್ಟಿವ್ ಡ್ಯೂಟೀಸ್. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಈ ಒಂದು ಏನು ಸಮಾಜದಲ್ಲಿ ನಡೀತಕ್ಕಂಥ ಕೆಲವೊಂದು ಸಂಘರ್ಷಗಳಿದೆ, ಆ ಸಂಘರ್ಷಗಳನ್ನ ತಪ್ಪಿಸೋದಕ್ಕೋಸ್ಕರ, ಹಾಗೇನೆ ಅಲ್ಲಿರ್ತಕ್ಕಂಥ ಏನು ಆ ಕೆಲಸ ಕಾರ್ಯಗಳಿದೆ, ಆ ಕೆಲಸ ಕಾರ್ಯಗಳನ್ನ ಹಂಚಿಕೊಂಡು ಮಾಡೋದಕ್ಕೋಸ್ಕರ ಮತ್ತೆ ಅತಿಕ್ರಮಣವನ್ನ ತಡೀತಕ್ಕಂಥ ಒಂದು ಉದ್ದೇಶವನ್ನ ಈ ಒಂದು ವರ್ಣ ಹೊಂದಿತ್ತು ಅಂತಕ್ಕಂಥ ಒಂದು ವಿಚಾರವನ್ನ ನಾವು ನೋಡ್ತಾ ಬರ್ಬೋದು. ಅಂದ್ರೆ ದ ಡಿವಿಷನ್ ಆಫ್ ದಿ ವರ್ಣ ಡಿಸ್ಟ್ರಿಬ್ಯೂಟ್ ದಿ ರೆಸ್ಪಾನ್ಸಿಬಿಲಿಟೀಸ್ ಅಮಾಂಗ್ ವೇರಿಯಸ್ ಪೀಪಲ್ ಅಂಡ್ ಟು ಮೇಂಟೈನ್ ದಿ ಪ್ಯೂರಿಟಿ ಆಫ್ ಕ್ಯಾಸ್ಟ್ ಅಂಡ್ ಎಸ್ಟಾಬ್ಲಿಷ್ ಎಟರ್ನಲ್ ಆರ್ಡರ್. ಜಾತಿಯ ಪರಿಶುದ್ಧತೆಯನ್ನ ಕಾಪಾಡ್ತಕ್ಕಂಥದ್ದು ಮತ್ತೆ ಇಲ್ಲಿನ ಒಂದು ಕಾನೂನು ಕ್ರಮಗಳನ್ನ ಅನುಸರಿಸತಕ್ಕಂಥ ಉದ್ದೇಶ. ಹಾಗೇನೆ ಇಲ್ಲಿ ಯಾವುದೇ ರೀತಿ ಸಂಘರ್ಷಗಳಾಗದ ರೀತಿ, ಹಾಗೇನೆ ಸಮಾಜದಲ್ಲಿ ಏನು ಅತಿಕ್ರಮಣ ಅಂತ ಹೇಳ್ತೀವಿ, ಅತಿಕ್ರಮವನ್ನ ತಡೀತಕ್ಕಂಥ ಒಂದು ಉದ್ದೇಶವನ್ನ ಈ ಒಂದು ವರ್ಣ ಹೊಂದಿತ್ತು. ಅದೇ ರೀತಿ ಇದನ್ನು ನೋಡ್ತಾ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಅದನ್ನ ಗಮನಿಸಿದಾಗ ವಿಚ್ ವೇದ ಇಂಟ್ರೊಡ್ಯೂಸಿವ್ ಟರ್ಮ್ ವರ್ಣ, ಇಲ್ಲಿ 4 ಆನ್ಸರ್ನ ನೋಡ್ತಾ ಬರ್ಬೋದು. ಒಂದು ಋಗ್ವೇದ, ಎರಡನೇದು ಯಜುರ್ವೇದ, ಮೂರನೇದಾಗಿ ಅಥರ್ವಣ ವೇದ, ನಾಲ್ಕನೇದಾಗಿ ಸಮವೇದ. ಇಲ್ಲಿ ಆನ್ಸರ್ ಬಂದು ಋಗ್ವೇದ. ಹಾಗೇನೆ ಎರಡನೇದಾಗಿ ವಿಚ್ ವರ್ಣ ಇಸ್ ಎ ಸುಪೀರಿಯರ್ ಇನ್ ವರ್ಣ ಸಿಸ್ಟಮ್, ವರ್ಣ ವ್ಯವಸ್ಥೆಯಲ್ಲಿ ಯಾವ ವರ್ಣ ಉನ್ನತ ಹಂತದಲ್ಲಿತ್ತು ಅಂತ ನೋಡ್ತಾ ಬಂದಾಗ ಇಲ್ಲಿ 4 ಆನ್ಸರ್ನ ನೋಡ್ತಾ ಬರ್ಬೋದು. A1 ಬ್ರಾಹ್ಮಿನ್ಸ್, ಬಿ ಬಂದು ಕ್ಷತ್ರಿಯ, ಸಿ ವೈಶ್ಯಾಸ್, ಡಿ ಶೂದ್ರಾಸ್. ಆನ್ಸರ್ ಇಸ್ ಬ್ರಾಹ್ಮಿನ್ಸ್. ಇಲ್ಲಿಗೆ ಈ ಒಂದು 4ನೇ ಸೆಷನ್ ಮುಕ್ತಾಯವಾಗಿದೆ. ವಂದನೆಗಳು. ಕಳಿಸ್ಬಿಟ್ರೆ ಸ್ವಿಚ್ ಆಫ್, ಈ ಓದ್ ತಕ್ಷಣ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ.